ಇತ್ತ ಮೈಸೂರಿನಲ್ಲಿ ಬಿಜೆಪಿಯನ್ನ ಮಣಿಸೋದಕ್ಕೆ ಅಂತ ಕಾಂಗ್ರೆಸ್ ಒಂದಷ್ಟು ರಣತಂತ್ರವನ್ನ ಹೆಣಿತಾ ಇದೆ. ಯದುವೀರ್ ವಿರುದ್ಧ ಅಖಾಡಕ್ಕಿಳಿಯುವ ಕೈ ಕದನ ಕಲಿ ಯಾರು ಹಾಗಾದ್ರೆ? ಹೀಗೊಂದು ಪ್ರಶ್ನೆನೆ. ಯಾಕೆಂದ್ರೆ ಯದುವೀರ್ ವಿರುದ್ಧ ಸಮರ್ಥ ಅಭ್ಯರ್ಥಿಯನ್ನ ಕಾಂಗ್ರೆಸ್ ಹುಡುಕ್ಬೇಕಾಗುತ್ತೆ. ಈಗಲೂ ಕೂಡ ಕಾಂಗ್ರೆಸ್ ಅಭ್ಯರ್ಥಿ ಸಿಕ್ಕಿಲ್ಲ. ಮೈಸೂರಿಗೆ ಸಮರ್ಥವಾಗಿರುವಂತ ಅಭ್ಯರ್ಥಿ ಯಾರು ಅಂತ, ಅದರಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯನವರ ಸ್ವಕ್ಷೇತ್ರ, ತವರು ಕ್ಷೇತ್ರ. ಅಲ್ಲಿ ಆಡಳಿತಾರೂಢದಲ್ಲಿರುವಂತಹ ಕಾಂಗ್ರೆಸ್ ಈಗ ಗೆಲ್ಲಿಸ್ಕೊಂಡು ಬರಬೇಕಾಗುತ್ತೆ ಲೋಕಸಭಾ ಅಭ್ಯರ್ಥಿಯನ್ನ. ಹಾಗಾಗಿ ಯದುವೀರ್ ಅವರ ವಿರುದ್ಧ ಪುತ್ರನನ್ನೇ ಕಣಕ್ಕಿಳಿಸ್ತಾರಾ? ಮೈಸೂರು ಸ್ಥಳೀಯ ನಾಯಕರ ಜೊತೆ ಮಾತುಕತೆ ನಡೆಸಿದ್ರ? ಹಾಗಾದ್ರೆ ಕುತೂಹಲಕ್ಕೆ ಎಡೆ ಮಾಡಿ ಕೊಡ್ತಾ ಇದೆ ಸಿಎಂ ಸಿದ್ದರಾಮಯ್ಯನವರ ನಡೆ. ಈಗ ಮೈಸೂರಲ್ಲಿ ಬಿಜೆಪಿಯನ್ನ ಮಣಿಸೋದಕ್ಕೆ ಕಾಂಗ್ರೆಸ್ ಒಂದಷ್ಟು ರಣತಂತ್ರವನ್ನ ಹೆಣಿತಾ ಇದೆ. ಯದುವೀರ್ ಒಡೆಯರೀಗ ಬಿಜೆಪಿಯ ಅಭ್ಯರ್ಥಿ. ಅವರ ವಿರುದ್ಧ ಹಾಗಾದ್ರೆ ಕಾಂಗ್ರೆಸ್ ಯಾರಿಗೆ ಟಿಕೆಟ್ ಅನ್ನ ಕೊಡುತ್ತೆ? ಇತ್ತ ಸಂಸದ ಪ್ರತಾಪ್ ಸಿಂಹಗೆ ಬಿಜೆಪಿ ಟಿಕೆಟ್ ಮಿಸ್ ಆದ ಹಿನ್ನೆಲೆ ಯದುವೀರ್ ವಿರುದ್ಧ ಪುತ್ರನನ್ನೇ ಕಣಕ್ಕಿಳಿಸ್ತಾರ? ಹಾಗಾದ್ರೆ ಸಿದ್ದರಾಮಯ್ಯನವರು ಯತೀಂದ್ರ ಸಿದ್ದರಾಮಯ್ಯನವರನ್ನ ಕಣಕ್ಕಿಳಿಸುವ ಮೂಲಕ ಟಫ್ ಫೈಟ್ ಅನ್ನ ಕೊಡ್ತಾರಾ? ಮೈಸೂರು ಸ್ಥಳೀಯ ನಾಯಕರ ಜೊತೆ ಒಂದ್ ಸುತ್ತಿನ ಮಾತುಕತೆ ಏನಾದ್ರೂ ನಡೆಸಿದ್ರ ಸಿದ್ದರಾಮಯ್ಯ? ನಡೆಸಿದ್ರು ಕೂಡ ಅವರ ಪರವಾಗಿ ಅಲೆ ಇದೆಯಾ? ಹೀಗೆ ಒಂದಷ್ಟು ಚರ್ಚೆಗಳಾಗ್ತಾ ಇದೆ ಮೈಸೂರು ಕ್ಷೇತ್ರದಲ್ಲಿ. ಹಾಗಾದ್ರೆ ಕಾಂಗ್ರೆಸ್ನ ಕಲಿ ಯಾರು ಅಖಾಡಕ್ಕಿಳಿತಾರೆ ಯದುವೀರ್ ಒಡೆಯರ್ ಅವರ ವಿರುದ್ಧವಾಗಿ? ಅದರಲ್ಲೂ ಕೂಡ ಅವ್ರಿಗೆ ಒಂದಷ್ಟು ಪ್ರಖ್ಯಾತಿ ಇದೆ. ಒಡೆಯರ್ ವಂಶದವರು, ಚುನಾವಣೆ ಹೊಸ್ತಾಗಿರ್ಬೋದು, ರಾಜಕೀಯ ಹೊಸ್ತಾಗಿರ್ಬೋದು ಅವರಿಗೆ. ಆದ್ರೆ ಪ್ರಖ್ಯಾತಿ, ಗೌರವ, ಅವ್ರು ಕೊಟ್ಟಂತಹ ಕೊಡುಗೆಗಳು ಅದನ್ನೆಲ್ಲ ಪರಿಗಣಿಸಿ ಜನರು ಅವರ ಪರವಾಗಿ ಅದೆಲ್ಲ ಕೂಡ ಒಂದಷ್ಟು ಗೌರವ ಏನಿದೆ ವೋಟ್ ಆಗಿ ಕನ್ವರ್ಟ್ ಆದ್ರೂ ಆಗಬಹುದು. ಹಾಗಾಗಿ ಅವರ ವಿರುದ್ಧ ಸಮರ್ಥ ಅಭ್ಯರ್ಥಿ ಕಾಂಗ್ರೆಸ್ನಿಂದ ಯಾರು ಕಣಕ್ಕಿಳಿತಾರೆ? ಹಾಗಾದ್ರೆ ಅದರಲ್ಲೂ ಕೂಡ ಮೈಸೂರು ಅಂತ ಬಂದ್ರೆ ಸಿದ್ದರಾಮಯ್ಯನವರ ತವರು ಕ್ಷೇತ್ರ, ಅಲ್ಲಿ ಗೆದ್ಕೊಳ್ಳೇಬೇಕಾಗುತ್ತೆ, ಪ್ರತಿಷ್ಠೆಯ ಕಣ ಇದು. ಹಾಗಾಗಿ ಯತೀಂದ್ರ ಸಿದ್ದರಾಮಯ್ಯನವರನ್ನ ಕಣಕ್ಕಿಳಿಸ್ತಾರಾ? ಹೀಗೊಂದಷ್ಟು ಚರ್ಚೆ ಆಗ್ತಾ ಇದೆ. ಕಣಕ್ಕಿಳಿಸಿದ್ರು ಕೂಡ ಗೆಲ್ಲಿಸ್ಕೊಂಡು ಬರ್ಬೇಕಾಗುತ್ತಲ್ಲ. ಅವರ ಪರವಾಗಿ ಪ್ರಚಾರ ಇರ್ಬೋದು, ಪಕ್ಷ ಸಂಘಟನೆ ಇರ್ಬೋದು, ಅಭಿವೃದ್ಧಿ ಪರವಾಗಿ ಏನ್ ಕೆಲಸ ಆಗಿದೆ ಅದೆಲ್ಲದನ್ನು ಕೂಡ ಪರಿಗಣನೆಗೆ ತೆಗೆದುಕೊಳ್ಬೇಕಾಗುತ್ತೆ. ಯತೀಂದ್ರ ಸಿದ್ದರಾಮಯ್ಯನವರು ಕಣಕ್ಕಿಳಿದ್ರು ಅಂತ ಅಂದ್ರು ಅವರ ಪ್ಲಸ್ ಪಾಯಿಂಟ್ಗಳೇನು? ಇತ್ತ ಯದುವೀರ್ ಅವರ ವಿರುದ್ಧವಾಗಿ ಯಾವುದೇ ರೀತಿಯ ವಿರೋಧಿ ಅಲೆ ಇಲ್ಲ. ಅವರು ಈಗ ಹೊಸ ಮುಖ, ಬಿಜೆಪಿಯ ಅಭ್ಯರ್ಥಿ, ಹೊಸದಾಗಿ ಬಿಜೆಪಿ ಮಣೆ ಹಾಕ್ತಾ ಇರೋದೇ. ಹಾಗಾಗಿ ಒಂದಷ್ಟು ಯಾವುದೇ ರೀತಿಯ ವಿರೋಧಿ ಅಲೆ ಇರಬಾರ್ದು ಅಥವಾ ಅವರ ವಿರುದ್ಧ ಆರೋಪ ಇರಬಾರ್ದು ಅಂತವರನ್ನ ಕಣಕ್ಕಿಳಿಸಿದೆ. ಈಗ ಹೊಸದಾಗಿ ಹಾಲಿ ಸಂಸದ ಪ್ರತಾಪ್ ಸಿಂಹ ಅವರನ್ನ ಸೈಡ್ ಲೈನ್ ಮಾಡಿದ್ದಾರೆ. ಅವರ ಬದಲು ಈಗ ಯದುವೀರ್ ಅವರಿಗೆ ಟಿಕೆಟ್ ಕೊಟ್ಟಿದ್ದಾರೆ. ಯದುವೀರ್ ಅವರನ್ನ ಸೋಲಿಸಬೇಕು ಅಂತ ಆದ್ರೆ ಅವರ ವಿರುದ್ಧ ಕಾಂಗ್ರೆಸ್ ಅಭ್ಯರ್ಥಿ ಬಹಳ ಸಮರ್ಥವಾಗಿರ್ಬೇಕು, ಪ್ರಬಲವಾಗಿರ್ಬೇಕು. ಯಾರನ್ನ ಹಾಗಾದ್ರೆ ಕಣಕ್ಕಿಳಿಸ್ತಾರೆ? ಯತೀಂದ್ರ ಸಿದ್ದರಾಮಯ್ಯ ಇಳಿತಾರಾ? ಎಲ್ಲ ಚರ್ಚೆ ಆಗ್ತಾ ಇದೆ ಈಗ. ನಾನೀಗಲೇ ಹೇಳಕ್ಕಾಗ್ತದ? ಸುನಿಲ್ ಮೈಸೂರಲ್ಲಿ ಇದಾರೆ, ಇಬ್ರು ಮೂರು ಜನ ಎಲ್ಲ ಪ್ರಯತ್ನ ಮಾಡ್ತಾ ಇರೋರು. ಅನೇಕ ಎಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರೆ, ಯಾರು ಇದು ಬೇರೆ ಅಂತ ಹೇಳಿದ್ರೆ ನಮ್ಮ ಪಕ್ಷದ ಸ್ಥಳೀಯ ಮಟ್ಟದ ಕಾರ್ಯಕರ್ತರು. ಸೊ ಅಲ್ಲಿರೋರಿಗೆ ನಾವು ಯಾರಾದ್ರೂ ನಿಲ್ಲಿಸ್ತೀವಿ. ಈಗ ನಾನು ಹೆಸರು ಹೇಳಕ್ ಹೋದ್ರೆ ಸುಮ್ಮನೆ ಆದ್ರೂ ಬೇರೆ ತರ ಆಗ್ತದೆ. ಬಟ್ ಅದು ಮುಖ್ಯಮಂತ್ರಿಗಳೇ ಅವ್ರದೇ ಏರಿಯಾ ಅದು, ಅದರಿಂದ ಅವರೇ ತೀರ್ಮಾನ ಮಾಡ್ತಾರೆ. ಇಲ್ಲ ಇಲ್ಲ ಇಲ್ಲ, ಅದು ಸ್ಪಷ್ಟವಾಗಿ ಮೊದಲೇ ಹೇಳಿದಾರಲ್ಲ, ಯತೀಂದ್ರ ಅವರು ಕೂಡ ಹೇಳಿದ್ದಾರೆ. ಮತ್ತು CM ಅವರು ಕೂಡ ಯತೀಂದ್ರ ಅವ್ರನ್ನ ನಿಲ್ಲಿಸ್ಬೇಕು ಅಂತ ಯಾವ ಒಂದು ಲೆಕ್ಕಾಚಾರ ಇಲ್ಲ. ಅದು ಈ ತೀರ್ಮಾನ ಅನೌನ್ಸ್ ಆದ್ಮೇಲೆ ಗೊತ್ತಾಗ್ತದಲ್ಲ ಯಾರು ಆಗ್ತಾರೆ ಅಂತ. ನಾನೀಗಲೇ ಹೇಳಕ್ಕಾಗ್ತದ? ಸುನಿಲ್ ಮೈಸೂರಲ್ಲಿ ಇದಾರೆ, ಇಬ್ರು ಮೂರು ಜನ ಎಲ್ಲ ಪ್ರಯತ್ನ ಮಾಡ್ತಾ ಇರೋರು. ಅನೇಕ ಎಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರೆ, ಯಾರು ಇದು ಬೇರೆ ಅಂತ ಹೇಳಿದ್ರೆ ನಮ್ಮ ಪಕ್ಷದ ಸ್ಥಳೀಯ ಮಟ್ಟದ ಕಾರ್ಯಕರ್ತರು. ಸೊ ಅಲ್ಲಿರೋರಿಗೆ ನಾವು ಯಾರಾದ್ರೂ ನಿಲ್ಲಿಸ್ತೀವಿ. ಈಗ ನಾನು ಹೆಸರು ಹೇಳಕ್ ಹೋದ್ರೆ ಸುಮ್ಮನೆ ಆದ್ರೂ ಬೇರೆ ತರ ಆಗ್ತದೆ. ಬಟ್ ಅದು ಮುಖ್ಯಮಂತ್ರಿಗಳೇ ಅವ್ರದೇ ಏರಿಯಾ ಅದು, ಅದರಿಂದ ಅವರೇ ತೀರ್ಮಾನ ಮಾಡ್ತಾರೆ. ಇಲ್ಲ ಇಲ್ಲ ಇಲ್ಲ, ಅದು ಸ್ಪಷ್ಟವಾಗಿ ಮೊದಲೇ ಹೇಳಿದಾರಲ್ಲ, ಯತೀಂದ್ರ ಅವರು ಕೂಡ ಹೇಳಿದ್ದಾರೆ. ಮತ್ತು CM ಅವರು ಕೂಡ ಯತೀಂದ್ರ ಅವ್ರನ್ನ ನಿಲ್ಲಿಸ್ಬೇಕು ಅಂತ ಯಾವ ಒಂದು ಲೆಕ್ಕಾಚಾರ ಇಲ್ಲ.